ಸೈಟ್ ಮಾಲೀಕತ್ವ ವಿಚಾರದಲ್ಲಿ ನಟ ಯಶ್ ತಾಯಿ ಪುಷ್ಪಾ ಮತ್ತು ದೇವರಾಜ್ ನಡುವಿನ ಜಟಾಪಟಿಯಲ್ಲಿ ಯಶ್ ತಾಯಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕೋರ್ಟ್ ಆದೇಶವಿದೆ ಅಂತ ಹೇಳಿ ಕಾಂಪೌಂಡ್ ತೆರವು ಮಾಡಿದಂತ ದೇವರಾಜ್ ಪರವಾಗಿದ್ದಂತ ಆದೇಶಕ್ಕೆ ಕೋರ್ಟ್ ತಡೆ ಕೊಟ್ಟಿದೆ. ಸೈಟ್ ವಿವಾದ, ಯಶ್ ತಾಯಿಗೆ ಮೊದಲ ಹಂತದ ಜಯ. ಕಾಂಪೌಂಡ್ ತೆರವು ಪರವಾಗಿದ್ದ ಆದೇಶಕ್ಕೆ ಕೋರ್ಟ್ ತಡೆ. ದೇವರಾಜ್ ಪರ ಬಂದಿದ್ದ ತೀರ್ಪಿಗೆ ಮೇಲ್ಮನವಿ ಸಲ್ಲಿಸುವುದಕ್ಕೆ ಕಾಲಮಿತಿ ಆಕ್ಟ್ ನಡಿಯಲ್ಲಿ ವಿನಾಯಿತಿ ಯಶ್ ತಾಯಿ ವಿನಾಯಿತಿ ಕೋರಿದ್ರು. ಏಕಪಕ್ಷೀಯ ತೀರ್ಪನ್ನ ರದ್ದು ಮಾಡಿ ತಮ್ಮನ್ನ ಪಾರ್ಟಿ ಮಾಡುವಂತೆ ಅರ್ಜಿ ಸಲ್ಲಿಸಿದ್ರು. ಹಾಸನ 4ನೇ ಜೆಎಂಎಫ್ ಕೋರ್ಟ್ ದೇವರಾಜ್ ಹೂಡಿದ್ದ 672ನೇ ಕೇಸ್ ನಂಬರ್ ಆದೇಶವನ್ನ ತಡೆ ಹಿಡಿಯುವುದಾಗಿ ಹೇಳಿದೆ. ಪುಷ್ಪಾ ಹಾಗೂ ನಟರಾಜ್ ಎನ್ನುವವರು ಸಲ್ಲಿಸಿರುವ ಅರ್ಜಿಗಳ ವಿಚಾರಣೆ ಪೂರ್ಣ ಆಗುವವರೆಗೆ ಆ ಆದೇಶದ ಜಾರಿ ಅಥವಾ ಅನುಷ್ಠಾನವಾಗಬಾರದು. ನಿವೇಶನ ಮಾರಾಟ ಅಥವಾ ಸ್ವರೂಪ ಬದಲಾವಣೆ ಮಾಡದಂತೆ ನಿರ್ದೇಶನ ನೀಡಿದೆ. ಇನ್ನು ಕೋರ್ಟ್ ಆದೇಶ ಸ್ವಾಗತಿಸಿರುವ ಪುಷ್ಪಾ ಅವರು ಈ ಹೋರಾಟದಲ್ಲಿ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿದ್ದಾರೆ. ಈಗ ನ್ಯಾಯಾಲಯ ಅದನ್ನು ನಮ್ಮ ಪೇಪರ್ನ ನೋಡಿಯೋ ಏನೋ ನಮಗೂ ಒಂದು ಅವಕಾಶ ಕೊಟ್ಟಿದೆ. ನಾನು ಅಷ್ಟು ಕಷ್ಟಪಟ್ಟು ಕಟ್ಟಿರೋ ಮನೆ ಸಮೇತ ಹೊಡೆದಿದ್ದಾರೆ. ಇದಕ್ಕೆ ಯಾರನ್ನು ಕೇಳಬೇಕು? ಯಾರನ್ನು ಕೇಳಬೇಕು? ಆ್ಯಕ್ಷನ್ ತೊಗೊಳ್ಳೇಬೇಕು. ನಾನು ನಿಂತ್ಕೋತೀನಿ. ಇಷ್ಟಕ್ಕೆ ನಂಗೆ ನ್ಯಾಯಾಲಯ ಕೊಟ್ಟಿದೆ ಅಂತ ನಾನು ಸುಮ್ಮನೆ ಬಿಡಲ್ಲ. ನನಗಾಗಿರೋ ಅವಮಾನಕ್ಕೆ ನಾನೊಂದು ಚಾಲೆಂಜಾಗಿ ತೊಗೋತೀನಿ. ಅಷ್ಟು ಸುಲಭವಾಗಿ ಬಿಡಲ್ಲ ನಾನು. ಸದ್ಯ ಕೋರ್ಟ್ ನೀಡಿರುವ ತೀರ್ಪು ಪುಷ್ಪಾ ಅವರಿಗೆ ರಿಲೀಫ್ ನೀಡಿದಂತಾಗಿದ್ದು, ಮುಂದೆ ಅವರ ದಾಖಲೆಗಳನ್ನು ಸಲ್ಲಿಸುವುದಕ್ಕೆ ಅವಕಾಶ ಸಿಗಲಿದೆ ಅಂತ ವಕೀಲ ಗೋಪಾಲಗೌಡ ಹೇಳಿದ್ದಾರೆ. ಒಟ್ಟಾರೆ ಸೈಟ್ ಜಟಾಪಟಿಯಲ್ಲಿ ಇದೀಗ ಅಸಲಿ ವಿಚಾರಣೆ ಆರಂಭವಾಗಲಿದೆ. ಎರಡೂ ಕಡೆಯ ದಾಖಲೆಗಳು ಕೋರ್ಟ್ ಪರಾಮರ್ಶೆಗೆ ಒಳಪಡಲಿವೆ. ಸೂಕ್ತ ದಾಖಲೆಗಳ ಆಧಾರದಲ್ಲಿ ನಿವೇಶನದ ನೈಜ ಮಾಲೀಕರು ಯಾರು ಅನ್ನೋದು ನಿರ್ಧಾರವಾಗಲಿದೆ. ಮಂಜುನಾಥ, ಕೆಬಿ, ಟಿವಿ9, ಹಾಸನ.